Problem. How many term of the AP 24, 21, 18 dash 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 must be taken so that their sum is 78? ಇಲ್ಲಿ ಯಾವುದೆಲ್ಲ ಕೊಟ್ಟಿದ್ದಾರೆ ಅಂದರೆ ಫಸ್ಟ್ ಟರ್ಮ್ ಗೊತ್ತುಂಟು 24 ಎ ಈಸ್ ಈಕ್ವಲ್ ಟು 24 ಡಿ ಈಸ್ ಈಕ್ವಲ್ ಟು ಗೊತ್ತಾಗ್ತದೆ 21 ಮೈನಸ್ 24 ಆಗ -3 ಬರ್ತದೆ. ಎಸ್ ಎನ್ ಸಮ್ ಈಸ್ ಕೊಟ್ಟಿದ್ದಾರೆ 78 ಅಂತ. ಈಗ ನಾವು ಫೈಂಡ್ ದ ಎನ್ ಹುಡುಕಿ ಎನ್ ಎಷ್ಟು ಅಂತ ಗೊತ್ತಿಲ್ಲ, ಹೌ ಮೆನಿ ಟರ್ಮ್ ಅಂತ ಗೊತ್ತಿಲ್ಲ, ಆಗ ಎನ್ ಹುಡುಕಬೇಕು. ಆಗ ಎಸ್ ಈಸ್ ಈಕ್ವಲ್ ಟು ಫಾರ್ಮುಲೆ ಅದೇ ಹಾಕ್ಲಿಕ್ಕೆ ಸಮ್ ಬಂದರೆ n/2 ಬ್ರ್ಯಾಕೆಟ್ 2a ಪ್ಲಸ್ n-1 ಓಲ್ ಬ್ರ್ಯಾಕೆಟ್ ಡಿ ಅಂತ. ಇಲ್ಲಿ ಎಸ್ ಗೊತ್ತುಂಟು 78 ಅಂತ ಸಮ್. ಆಮೇಲೆ ಎನ್ ಗೊತ್ತಿಲ್ಲ, ಎನ್ ಹುಡುಕಬೇಕು. 2 ಇಂಟು ಎ ಅಂದರೆ 24 ಫಸ್ಟ್ ಟರ್ಮ್ ಪ್ಲಸ್ n-1 -3 78 ಈಸ್ ಈಕ್ವಲ್ ಟು n/2 48 ಆಗ್ತದೆ. 2 24 ಸರ್ ಮೈನಸ್ ಬ್ರ್ಯಾಕೆಟ್ ತೆಗೆದ್ರೆ -3n ಪ್ಲಸ್ 3. ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡುವಾಗ 156 ಬರ್ತದೆ. ಇಲ್ಲಿ ಇಸ್ ಈಕ್ವಲ್ ಟು n 48 ಮೈನಸ್ 3n ಪ್ಲಸ್ 3. ಇದು ಮಾಡುವಾಗ ಸಿಂಪ್ಲಿಫೈ ಮಾಡುವಾಗ 156 ಮೈನಸ್ 51n, ಇದು ಎರಡು ಆ್ಯಡ್ ಆಗಿ 51 ಮೈನಸ್ n ಇಂಟು 3n 3n ಸ್ಕ್ವೇರ್ ಬರ್ತದೆ. ಈಗ ಇದು ಯಾವ ಫಾರ್ಮುಲಾದಲ್ಲಿ ಉಂಟು? n² ಮೈನಸ್ 17n ಪ್ಲಸ್ 52 ಇಸ್ ಈಕ್ವಲ್ ಟು 0. ಇದು ಈ ಮೆಥಡಲ್ಲಿ ನಾವು ಹುಡುಕಬೇಕು. 52 ಅಂದರೆ ಏನಾಗ್ತದೆ, ಮಲ್ಟಿಪ್ಲಿಕೇಶನ್ ಮಾಡುವಾಗ 52 ಬರಬೇಕು, ಎಡಿಷನ್ ಮಾಡುವಾಗ 17 ಬರಬೇಕು, ಇದು ಮಧ್ಯದು ಮಲ್ಟಿಪ್ಲಿಕೇಶನ್ಗೆ 52 ಬರಬೇಕು. ಹಾಗೆ ಬರುವಂಥ ಯಾವುದು ನಂಬರ್ 52 ಬರುವಂಥ ಟೇಬಲ್ 17 ಬರುವಂಥ ಟೇಬಲ್, ಎಡಿಷನ್ ಮಾಡುವಾಗ 17 ಬರಬೇಕು. 13 4s are 52. ಆಗ 13 4s are ಅಂದರೆ 13 ಪ್ಲಸ್ -13 -4 ಅಂದರೆ 17 ಬರ್ತದೆ. ಆಗ ಈ ನಂಬರ್ ಸರಿ ಆಗ್ತದೆ ಇದಕ್ಕೆ. ಹಾಗೆ ಇದಕ್ಕೆ ಇದು ಮಾಡಿ 17n ಬದಲು n² ಮೈನಸ್ 13n ಮೈನಸ್ 4n ಪ್ಲಸ್ 52 ಇಸ್ ಈಕ್ವಲ್ ಟು 0. ಈಗ ಇದೆರಡನ್ನು ತೆಗಿಬೇಕು, ಇದೆರಡನ್ನು ಇಲ್ಲಿ ತೆಗಿಬೇಕು. ಇಲ್ಲಿ ಕಾಮನ್ ಫ್ಯಾಕ್ಟರ್ ಎನ್ ಬ್ರ್ಯಾಕೆಟ್ ಹಾಕಿ n-13, ಇಲ್ಲಿ -4 ಬರ್ತದೆ. 4 ಆದರೆ ಕಾಮನ್ ಫ್ಯಾಕ್ಟರ್ -4 ಬರ್ತದೆ. ಈಗ ಎನ್ ಮೈನಸ್ ಇಂಟು ಮೈನಸ್ ಇಲ್ಲಿ -13 ಹಾಕಬೇಕು, ಯಾಕೆಂದರೆ ಪ್ಲಸ್ ಬರುವುದು, ಅದು ಬ್ರ್ಯಾಕೆಟ್ ಹಾಕುವಾಗ -13 ಹಾಕಬೇಕು, ಇಸ್ ಈಕ್ವಲ್ ಟು 0. ಈಗ ಇದನ್ನು ಈ ರೀತಿ ಮಾಡ್ಬೋದು. n-4 n-13 ಎರಡರಲ್ಲೇ ಉಂಟು, ಅದನ್ನು ಕಾಮನ್ ಆಗಿ ತಗೊಂಡು n-4 ಉಳಿದದು ಇಸ್ ಈಕ್ವಲ್ ಟು 0. ಆಗ n ಈಸ್ ಈಕ್ವಲ್ ಟು 13 ಆರ್ n ಈಸ್ ಈಕ್ವಲ್ ಟು 4 ಎರಡು ವ್ಯಾಲ್ಯೂಸ್ ಆಗ್ತದೆ. ಯಾವುದು ಇದಕ್ಕೆ? ಹೌ ಮೆನಿ ಟರ್ಮ್ ಆಫ್ ದ AP 24 ಮಸ್ಟ್ ಬಿ ಟೇಕನ್ ಸೊ ದ್ಯಾಟ್ ದೇರ್ ಸಮ್ ಇಸ್ 78. ಆಗ ಇದು ಎರಡು ಸಹ ಆನ್ಸರ್ n ಈಸ್ ಈಕ್ವಲ್ 13 ಆರ್ n ಈಸ್ ಈಕ್ವಲ್ ಟು 4. ನೆಕ್ಸ್ಟ್ ಪ್ರಾಬ್ಲಮ್. ಫೈಂಡ್ ದ ಸಮ್ ಆಫ್ ಫಸ್ಟ್ 22 ಟರ್ಮ್ಸ್ ಆಫ್ ದ AP is AP 8 3 -2 ಡ್ಯಾಶ್ ಡ್ಯಾಶ್ ಡ್ಯಾಶ್. ಸಮ್ ಕೇಳಿದರೆ ಫಾರ್ಮುಲಾ S is equal to n/2 ಬ್ರ್ಯಾಕೆಟ್ 2a ಪ್ಲಸ್ n-1 ಓ ಬ್ರ್ಯಾಕೆಟ್ ಡಿ. a ಪ್ಲಸ್ n ಮೈನಸ್ ಅದು ಟರ್ಮ್ಸ್ಗೆ, ಇದು ಸಮ್ ಕೇಳಿದರೆ ಅದು ಬರಲಿಕ್ಕೆ, nth ಟರ್ಮ್ ಕೇಳಿದ್ರೆ ಅದಕ್ಕೆಲ್ಲ. ಈಗ S is equal to n ಅಂದರೆ 22 ಟರ್ಮ್ಸ್ ಅಂತ ಕೊಟ್ಟಿದ್ದಾರೆ. ಹಾಗೆ n 22 ಟರ್ಮ್ಸ್, ಮತ್ತು a 8 ಫಸ್ಟ್ ಟರ್ಮ್, ಮತ್ತು ಡಿ ಅಂದರೆ 3 - 8 ಇಸ್ ಈಕ್ವಲ್ ಟು -5. ಈಗ ಇದಕ್ಕೆ ಬರೆಯುವುದು n22 / 2 ಇಂಟು 8 n22 -1 ಡಿ -5. 22 / 2 ಅಂದರೆ 11 ಬರ್ತದೆ. 8 2s are 16 ಪ್ಲಸ್ 21 -5. ಈಗ S is equal to 11 into -89 is equal to -979. This is sum of the first 22 terms is the answer. If the sum of the next question, if the sum of the first 14 term of an AP is ಅವರೇ ಕೊಟ್ಟಿದ್ದಾರೆ, ಸಮ್ ಕೊಟ್ಟಿದ್ದಾರೆ 1050 and its first term is 10. ಫಸ್ಟ್ ಟರ್ಮ್ಸ್ ಕೊಟ್ಟಿದ್ದಾರೆ. ಫೈಂಡ್ ದ 20th ಟರ್ಮ್ಸ್. ಈಗ ನಮಗೆ ಡಿಫ್ರೆನ್ಸ್ ಕೊಡಲಿಲ್ಲ ಇಷ್ಟಂತ, ಅದನ್ನು ನಾವು ಹುಡುಕಬೇಕು ಫಸ್ಟ್. ಈಗ ಸಮ್ ಕೊಟ್ಟಿದ್ದಾರೆ, ಆಗ ಫಾರ್ಮುಲಾ ಸಮ್ ಇದೆ ಹಾಕಬೇಕು ನಾವು. S14 ಅಂದರೆ 1050 ಅಂತ ಕೊಟ್ಟಿದ್ದಾರೆ. n ಈಸ್ ಈಕ್ವಲ್ ಟು 14, ಫಸ್ಟ್ 14 ಟರ್ಮ್ ಅಂತ ಕೊಟ್ಟಿದ್ದಾರೆ. ಎ ಕೊಟ್ಟಿದ್ದಾರೆ, ಫಸ್ಟ್ ಟರ್ಮ್ ಈಸ್ 10 ಅಂತ. ಈಗ ನಾವು ಮಾಡಲಿಕ್ಕೆ ಎಸ್ಗೆ ವ್ಯಾಲ್ಯೂ ಹಾಕಬೇಕು 1050. n ಅಂದರೆ 14/2 2 ಇಂಟು 10 ಪ್ಲಸ್ n14 -1 ಡಿ ಗೊತ್ತಿಲ್ಲ, ಈಗ ಡಿ ಹುಡುಕಬೇಕು. 1050 ಈಸ್ ಈಕ್ವಲ್ ಟು 7
20 ಪ್ಲಸ್ 13D, ಈಗ ಡಿ ಅಂದರೆ 91D ಬರ್ತದೆ ಮಲ್ಟಿಪ್ಲಿಕೇಶನ್ ಮಾಡುವಾಗ. ಆಗ 91D ಈಸ್ ಈಕ್ವಲ್ ಟು 1050 1050 ಮೈನಸ್ 40. ಆಗ ಡಿದು ವ್ಯಾಲ್ಯೂ 910 ಡಿವೈಡ್ ಬೈ 91 ಈಸ್ ಈಕ್ವಲ್ ಟು 10. ಇದು ಡಿದು ವ್ಯಾಲ್ಯೂ ಸಿಗ್ತದೆ. ಈಗ ನಾವು ಅವರು ಕೇಳಿದ ಕ್ವಶನ್ ಫೈಂಡ್ ದ 20th ಟರ್ಮ್. 20th ಟರ್ಮಲ್ಲಿ ಎಷ್ಟು ಬರ್ತದೆ ಅಂತ. ಆಗ ಈ ಫಾರ್ಮುಲಾ ಹಾಕಬೇಕು. ಈ ಹಾಗೆ ಕೇಳಿದರೆ ಎನ್ ಸಮ್ಮ ಕೊಟ್ಟದಲ್ಲ, ಇದು ಎನ್ 20th ಟರ್ಮ್ ಅಂದರೆ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಹೋಲ್ ಬ್ರ್ಯಾಕೆಟ್ ಡಿ. ಈ ಫಾರ್ಮುಲಾ ಹಾಕಲಿಕ್ಕೆ A10 ಈಸ್ ಈಕ್ವಲ್ ಟು 10 ಪ್ಲಸ್ 20 ಮೈನಸ್ 1. ಇಲ್ಲಿ 20 ಮೈನಸ್ 1 20th ಟರ್ಮ್ ಅಂತ ಕೊಟ್ಟಿದ್ದಾರೆ. ಇಂಟು ಡಿ ಡಿಫ್ರೆನ್ಸ್ ಗೊತ್ತಾಯಿತು. ಈಗ A10 ಈಸ್ ಈಕ್ವಲ್ ಟು 10 ಪ್ಲಸ್ 19 ಇಂಟು 10. A10 ಈಸ್ ಈಕ್ವಲ್ ಟು 200 ಬರ್ತದೆ. ಇಷ್ಟು ಆನ್ಸರ್ ಬರ್ತದೆ.